ರಾತ್ರಿ ಊಟ ತುಂಬ ಲೈಟಾಗಿರಬೇಕು, ಜೊತೆಗೆ ಹೆಲ್ದಿಯಾಗಿರಬೇಕು ಅನ್ನೋದಾದರೆ ಈ ಸಿಂಪಲ್ ಆಗಿರೋ ಒಂದು ಪಾಲಕ್ ದಾಲ್ ಕಿಚಡಿ ಸೇಮ್ ಹೋಟೆಲ್ ಸ್ಟೈಲ್ ಥರನೇ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ, ಹೆಸರುಬೇಳೆ, ಉದ್ದಿನಬೇಳೆ ಇಷ್ಟನ್ನು ನೀವು ಈಕ್ವಲ್ ಆಗಿ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ತುಂಬ ಮೆತ್ತಗಾಗೋದು ಬೇಡ. ಬಾಸ್ಮತಿ ಇದ್ದರೆ ಬಾಸ್ಮತಿ ಹಾಕೋಬೋದು, ಇಲ್ಲ ರಾ ರೈಸ್ ಯಾವುದಾದ್ರು ಹಾಕೋಬೋದು. ಇನ್ನೊಂದು ಕಡೆಗೆ ಪಾಲಕ್ ಸೊಪ್ಪು 1 ಕಟ್ಟು, ಎಷ್ಟು ಪಾಲಕ್ ಹಾಕ್ತೀರೋ ಅಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು 3/4 ಕಟ್ಟಾದರೂ ನೀವು ಪಾಲಕ್ ಸೊಪ್ಪನ್ನ ಬಿಸಿನೀರಲ್ಲಿ ಒಂದು 2 ನಿಮಿಷ ಕುದಿಸ್ಬಿಟ್ಟು ಬ್ಲ್ಯಾಂಚ್ ಮಾಡಿ ಮಿಕ್ಸಿಗೆ ತೋರಿಸಿರೋವಂಥ ಐಟಮ್ಸ್ ಎಲ್ಲನೂ ನೀವು ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಪ್ಯಾನ್ ಅಥವಾ ಕಡಾಯಿ ಏನಿದ್ರೂ ಮಸಾಲೆ ಒಗ್ಗರಣೆ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ, ಮಕ್ಕಳಿಗೂ ಅಷ್ಟೇ ತುಂಬ ಲೈಟಾಗಿ. ಪಾಲಕ್ ಇರೋದ್ರಿಂದ ಐರನ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇಳೆಗಳು ಉಪಯೋಗಿಸಿರೋದ್ರಿಂದ ನಮಗೆ ಪ್ರೋಟೀನ್ಸ್ ಚೆನ್ನಾಗಿ ಸಿಗುತ್ತೆ. ತುಂಬಾ ಸಿಂಪಲ್ಲಾಗಿ ಒಂದು ನೀವು ಫಟಾಫಟ್ ಅಂತ ರೆಡಿ ಮಾಡ್ಕೋಬೋದು. ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಜೀರಿಗೆ, ಈರುಳ್ಳಿ ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟ್ನ ಹಾಕ್ಕೊಂಡು ಬೇಸಿಕ್ ಮಸಾಲೆಸ್ ಅಂದರೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಗರಂ ಮಸಾಲ, ಇಷ್ಟೇ ಬೇಸಿಕ್ ಸ್ಪೈಸಸ್ನ ನೀವು ಹಾಕ್ಕೊಂಡು ಚೆನ್ನಾಗಿ ಆ ಹಸಿ ವಾಸನೆ ಹೋಗೋವರೆಗೂ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಾ ಇದ್ದರೆ ಅಥವಾ ಒಂದು 5 ನಿಮಿಷನಾದ್ರೂ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ಮೇಲೆ ಬೇಯಿಸಿರೋಂಥ ಬೇಳೆ ಮತ್ತು ಅನ್ನ ಎರಡೂ ಒಟ್ಟಿಗೆ ಮಿಕ್ಸಾಗಿ ಈ ಗ್ರೇವಿಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕನ್ಸಿಸ್ಟೆನ್ಸಿ ನೀವು ನೋಡ್ಕೋಬೋದು. ತುಂಬ ತೆಳುಗೂ ಬೇಡ, ಗಟ್ಟಿನೂ ಬೇಡ. ತುಂಬ ಹೋಟೆಲ್ನಲ್ಲಿ ಮಾಡೋ ಥರನೇ ಆಗುತ್ತೆ. ಮೇಲೆ ಒಂದು ಎಕ್ಸ್ಟ್ರಾ ತಡ್ಕ ಇನ್ನೂ ಚೆನ್ನಾಗಿರುತ್ತೆ. ಏನೇ ಒಗ್ಗರಣೆ ಹಾಕಿದ್ರೂ ಮೇಲೆ ತಡ್ಕ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಸ್ವಲ್ಪ ಹಿಂಗು ಜೀರ್ಣ ಮಾಡೋಕ್ಕೆ, ಬೇಳೆ ಎಲ್ಲ ಆಗಿರೋಕ್ಕೆ. ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿ ಕಲರ್ಗೋಸ್ಕರ ಮತ್ತು ಮೆಣಸಿನ್ಕಾಯಿ ಹಾಕಿ ಒಂದು ತಡ್ಕ ಹಾಕಿ ರೆಡಿ ಮಾಡಿದ್ರೆ ಬಿಸಿ ಬಿಸಿಯಾಗಿರುವಂಥದ್ದು ಪಾಲಕ್ ದಾಲ್ ಕಿಚಡಿ ರೆಡಿ ಆಗುತ್ತೆ. ತುಂಬ ಲೈಟಾಗಿ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದು ಸತಿ ಟ್ರೈ ಮಾಡಿ.